ಚೀಟಿ ತೆಗಿಯಕ್ಕ. ಇರು. ಏನಾಯ್ತು? ಹೀಗೆ ಹೇಳು, ನಿನ್ ಮನ್ಸಲ್ಲಿ ಏನಿದೆ? ಮನ್ಸಲ್ಲಿ ಗೊಂದಲ ಇರೋದಕ್ಕೆ ತಾನೆ ಚೀಟಿ ತೆಗಿತಾ ಇರೋದು. ಉತ್ತರ ಇನ್ನೂ ಗೊತ್ತಾಗ್ಲಿಲ್ವಾಕ? ದತ್ತು, ನೀನ್ ನಂಗೊಂದು ವಿಷಯ ಹೇಳು. ನೀನ್ ಯಾಕೆ ವಿಕ್ಕಿ ವಿಷಯ ಕೇಳಿದ ತಕ್ಷಣ ಅಷ್ಟೊಂದು ಎಕ್ಸೈಟ್ ಆಗ್ತೀಯಾ? ಅಕ್ಕ, ನೀನ್ ಬೇಜಾರಾಗಿದ್ದಾಗ ಜಿಲೇಬಿ ಒಂದೇ ನೀನ್ ಮೂಡ್ ಸರಿ ಮಾಡ್ತಿದ್ದು. ಅಂತದ್ರಲ್ಲಿ ಆ ಬಿಕ್ಕಿದ್ದು ಒಂದೇ ಒಂದ್ ಫೋನ್ ಕಾಲ್ ಇಂದ ನಿನ್ ಮೂಡ್ ಚೇಂಜ್ ಆಗಿಲ್ವಾ ಹೇಳು? ಯಾರಿಗೋ ಸಹಾಯ ಮಾಡಕ್ ಹೋಗಿ ಕಾಲ್ ನೋವು ಮಾಡ್ಕೊಂಡಿದ್ದೀರಾ. ಅದ್ ಗೊತ್ತಿದ್ದು ನಾನು ನಿಮ್ ಸಹಾಯ ಮಾಡಿಲ್ಲ ಅಂದ್ರೆ ಹೇಗೆ ಹೇಳಿ? ನನ್ನ ಕಾಲು ನಿಮ್ಮನ್ನ ಯಾವತ್ತೂ ಮರೆಯಲ್ಲ. ನಿಮ್ ಗಾಡಿ ಪೆಟ್ರೋಲ್ ಋಣ ನನ್ ಮೇಲಿರುತ್ತೆ. ಸರಿ. ಅಕ್ಕ, ನೀನ್ ನಗ್ತಾ ಇದೀಯಾ? ನಿಂಗೂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ತಾನೆ? ಅದಕ್ಕೆ ಅಲ್ವಾ ಫ್ರೆಂಡ್ ಮಾಡ್ಕೊಂಡಿರೋದು. ಈಗ ಯಾಕೆ ಭೇಟಿಯಾಗಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಗೊತ್ತಿಲ್ಲ. ನಿಂಗೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಆಗುತ್ತೆ ತಾನೆ? ಹೇಯ್, ನಾನೇನ್ ಹುಡ್ಕೊಂಡು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಾ? ಇಲ್ವಲ್ಲ. ಹಾಗಾದ್ರೆ ಉಳುಕ್ ತೆಗಿಯೋ ಹತ್ರ ಕರ್ಕೊಂಡೋಗಿದ್ದು? ಅದು ಕಾಳಜಿಯಿಂದ ಅಷ್ಟೇ. ಅವ್ರ ಜಾಗದಲ್ಲಿ ಯಾರಿದ್ರು ನಾನು ಅದನ್ನೇ ಮಾಡ್ತಿದ್ದೆ ಅಲ್ವೋ? ನೀನ್ ವಿಕ್ಕಿನ ಮಾತಾಡ್ಸಿಲ್ಲ, ನೋಡೂ ಇಲ್ಲ, ಆಗ್ಲೇ ಹೇಗೆ ಅವ್ರ ಕಂಡ್ರೆ ಇಷ್ಟ ಅನ್ನೋ ತರ ಮಾತಾಡ್ತಿದ್ಯಾ? ನೀನ್ ಏನ್ ಹೇಳೋ ಅಕ್ಕ, ವಿಕ್ಕಿ ಬಗ್ಗೆ ನೀನ್ ಮಾತಲ್ಲಿ ಕೇಳಿ ಅವ್ರ ಬಗ್ಗೆ ನಂಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಅಲ್ಲ ಕಣೋ, ನಾನು ಎಲ್ಲಾರ ಬಗ್ಗೆನೂ ಒಳ್ಳೇದನ್ನೇ ಮಾತಾಡ್ತೀನಿ. ಆದ್ರೆ ನೀನು ಎಲ್ಲಾರ ವಿಷಯದಲ್ಲೂ ಹೀಗೆ ಆಡಲ್ವಲ್ಲ? ನೀನ್ ತುಂಬಾ ಒಳ್ಳೆವಳಕ್ಕ. ಅದಕ್ಕೆ ನಿನ್ ಫ್ರೆಂಡ್ಸ್ ಅನ್ಕೊಂಡಿರೋರೆಲ್ಲ ನಿನ್ನಿಂದ ಲಾಭ ಪಡ್ಕೊಳಕ್ ನೋಡ್ತಾರೆ. ಆದ್ರೆ ವಿಕ್ಕಿ ಒಬ್ನೇ ಆತರ ಅಲ್ಲ ಅನ್ಸುತ್ತೆ. ಅವ್ನ ವಿಷಯ ಬಂದ್ರೆ ನೀನ್ ಖುಷಿಯಾಗಿರ್ತೀಯ. ನನ್ನ ತಂಗಿನೂ ಲಾಯರ್ ತರನೇ ನನ್ನ ಪರ ವಾದ ಮಾಡ್ತಾಳೆ. ಆದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಕೇಳ್ತಾಳೆ. ಅಕ್ಕ, ಏನ್ ಹಾಗೆ ಇರ್ತಿದ್ಯಾ? ಅದ್ರಲ್ಲಿ ಏನಿದೆ ಅಂತ ನೋಡಲ್ವಾ? ನನಗಿದ್ದಿದ್ ಗೊಂದಲ ದೂರ ಆಯ್ತು. ಅಂದ್ರೆ ವಿಕ್ಕಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಜಸ್